ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಇಂದು ಪಿತಾಮಹರಾದ ಭೀಷ್ಮರು ಅರ್ಜುನನನ್ನು ಜಯಿಸಲಾರದೆ ಅರ್ಜುನನ ಸಹಾಯದಿಂದ ಶರಶಯ್ಯದಲ್ಲಿ ಮಲಗಿದ್ದರೆ ಆಚಾರ್ಯ ದ್ರೋಣರು ಸಹ ತನ್ನ ಶಿಷ್ಯನಿಂದಲೇ ಹತನಾದದ್ದು ವಿಪರ್ಯಾಸ. ಕುರುಕ್ಷೇತ್ರ ಸಂಗ್ರಾಮದ ನಾಡಿನ ಯುದ್ಧದ ಸೇನಾಧಿಪತಿಯನ್ನಾಗಿ ಅಂಗದೇಶದ ರಾಜರಿಗೆ ಜಯವಾಗಲಿ ಜಯವಾಗಲಿ. ನನ್ನ ಆಪ್ತ ಮಿತ್ರ ಧೀರ ಶೂರ ಕರ್ಣನಿಗೆ ಮಟ್ಟ ಕಟ್ಟಲಿದ್ದಾನೆ. ಅಂಗದೇಶದ ರಾಜರಿಗೆ ಜಯವಾಗಲಿ ಜಯವಾಗಲಿ. ಪ್ರಚಂಡ ಬಿಲ್ಲಾಳುವಿಗೆ ಜಯವಾಗಲಿ. ಧಿಕ್ಕಾರ ಅಗೆಯ ಧಿಕ್ಕಾರ ಇದು ದೇಶವಲ್ಲ. ಧಿಕ್ಕಾರ ಅಗೆಯ. ಆ ಸ್ವಾಮಿ, ನಮ್ಮ ಪಾಳಯದಲ್ಲಿ ಕೆಲವು ಮಂದಿ ಉಚ್ಚ ಜಾತಿಯ ಸೈನಿಕರು ಗುಂಪುಗೂಡಿ ಕರ್ಣರು ಸೇನಾಧಿಪತಿ ಆದಲ್ಲಿ ತಾವು ಯುದ್ಧ ಮಾಡುವುದಿಲ್ಲ ಎಂದು ದುಂಬಿ ಮಾಡುತ್ತಿದ್ದಾರೆ. ಸಾಮಂತ ರಾಜರು ಸಹ ವಿರೋಧಿಸುತ್ತಿದ್ದಾರೆ. ಪೂಜ್ಯ ಪಿತಾಮಹ ಭೀಷ್ಮರ ಅಭಿಲಾಷೆಯಂತೆ ಆಗ್ರಹ ಪಡಿಸುತ್ತಿದ್ದಾರೆ. ಅವರನ್ನು ಬಂಧಿಸಿ ಅನ್ನ ಆಹಾರಗಳನ್ನು ನೀಡದೆ ಸೆರೆಮನೆಯಲ್ಲಿದೆ. ಅಪ್ಪಣೆ. ಕುರುಕ್ಷೇತ್ರ ಸಂಗ್ರಾಮದ 17ನೇ ದಿವಸದ ಸೇನಾಧಿಪತಿಯನ್ನಾಗಿ ಅಂಗದೇಶದ ದೊರೆ ನನ್ನ ಆಪ್ತ ಮಿತ್ರ ಕರ್ಣನಿಗೆ ಮಟ್ಟ ಕಟ್ಟುತ್ತಿದ್ದಾನೆ. ಇದು ನನ್ನ ಆಜ್ಞೆ.
ಯಾರು ಯಾರು? ಇದು ನನ್ನ ಹುಟ್ಟಿನ ತಪ್ಪೆ, ಕುಂತಿಯ ಕುತೂಹಲತೆ, ಮಂತ್ರ ಅರುಹಿದ ದೂರ್ವಾಸನತೆ, ಸೂರ್ಯ ದೇವನತೆ, ಅಥವಾ ಈ ದರಿದ್ರ ವ್ಯವಸ್ಥೆಯಂತೆ? ಏಕೆ ಹೀಗಾಯಿತು? ನನ್ನವರಂತೆ ನಾನಾಗಲಿಲ್ಲವೇಕೆ? ಹುಟ್ಟು ಹಿಡಿಯುವ ಕೈ ಬಿಲ್ಲನ್ನು ಅಪೇಕ್ಷಿಸಿದ್ದೇಕೆ? ಗಾಳವನ್ನು ಬಿಟ್ಟು ಬಾಣಗಳನ್ನು ಹುಡುಕಿದ್ದೇಕೆ? ಬಲೆಗೆ ಬಿದ್ದು ಒದ್ದಾಡುತ್ತಿರುವುದೇಕೆ? ನನ್ನಲ್ಲಿನ ಕ್ಷತ್ರಿಯ ಗುಣದಿಂದಾಗಿ ಅಲ್ಲವೇ ನಾನು ಧನುರ್ವಿದ್ಯೆಯನ್ನು ಹಂಬಲಿಸಿ ಗುರು ದ್ರೋಣರ ಬಳಿ ಹೋದದ್ದು? ನಾನು ಮಾಡಿದ ಮೊದಲ ತಪ್ಪು ಅದೇ. ಗುರು ದ್ರೋಣರೇ, ನಿಮಗೆ ನಾನು ಮಾಡಿದ್ದ ದ್ರೋಹವಾದರೂ ಏನು? ನನ್ನನ್ನು ಏಕೆ ತುಳಿಯಲೆತ್ತಿಸಿದಿರಿ? ನಿಮ್ಮಂತಹ ಮೇಧಾವಿಗೆ ಏಕೀ ಸಣ್ಣತನ? ನನಗೆ ದ್ರೋಹ ಮಾಡಿದ್ದಕ್ಕಾಗಿಯೇ ನೀವು ನಿಮ್ಮ ಶಿಕ್ಷರಿಂದಲೇ ಹತರಾದದ್ದು. ನೀನು ನಕ್ಕರೆ ಅದು ಅಳುವಿನಂತೆ ಕೇಳಿಸುತ್ತದೆ, ಕೈಲಾಗದವನು ಮೈ ಮರೆಚಿಕೊಂಡಂತೆ. ಬದುಕಲರಿಯದವನ ಕತೆ ನಿನ್ನ ಕತೆ. ಇರಲಿ, ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು? ದ್ರೋಹವಲ್ಲದೆ ವರವನ್ನು ಕೊಟ್ಟಿದೆ ಪೂಜೆ. ನಾನು ಒಂದು ನಿಮ್ಮ ಬಳಿ ಬಂದಿದ್ದು ವಿದ್ಯೆ ಯಾಚಿಸಿ, ಅದು ತಪ್ಪೇ? ನೀನು ಯಾಚಿಸಿದ್ದು ತಪ್ಪಲ್ಲ, ನಾನು ನಿರಾಕರಿಸಿದ್ದು ತಪ್ಪಲ್ಲ. ಆದರೆ ನೀನು ನನ್ನ ಬಳಿ ಬಂದು ಯಾಚಿಸಿದೆಯಲ್ಲ, ಅದು ತಪ್ಪು. ಏಕೆ ತಪ್ಪು? ನಿಮ್ಮ ಶಿಷ್ಯನಾಗುವ ಆಸಕ್ತಿ ಅರ್ಹತೆ ನನ್ನಲ್ಲಿರಲಿಲ್ಲವೇ? ಆಸಕ್ತಿಯೊಂದೇ ಸಾಲದು ವಿದ್ಯೆ ಕಲಿಯಲು. ನಾನು ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿಸುತ್ತೇನೆ, ಅದು ನನ್ನ ಆದರ್ಶ. ನನ್ನ ವಿದ್ಯೆ ಕೇವಲ ರಾಜಕುಮಾರರಿಗೆ ಮಾತ್ರ ಮೀಸಲು. ರಾಜ ಪ್ರಜೆಗಳಿಗೆಲ್ಲ ತಂದೆ ಅಂತಾದಲ್ಲಿ ಪ್ರಜೆಗಳೆಲ್ಲ ರಾಜಕುಮಾರರಾಗುವುದಿಲ್ಲವೇ? ತರ್ಕ ಬೇಡ. ರಾಜ ರಾಜನೇ, ಪ್ರಜೆ ಪ್ರಜೆ. ಓ, ಪ್ರಜೆ ವಿದ್ಯೆ ಕಲಿತು ಪರಾಕ್ರಮಿಯಾಗಿ ರಾಜನನ್ನು ಸೋಲಿಸಿ ಬಿಟ್ಟರೆ ಎಂಬುವ ಭಯದಿಂದ ರಾಜ ನಿಮ್ಮ ವಿದ್ಯೆಯನ್ನು ಗುತ್ತಿಗೆ ಪಡೆದ. ಮಗ ನಿಮ್ಮನ್ನೇ ಗುತ್ತಿಗೆ ಪಡೆದು ನಿಮ್ಮ ವೃತ್ತಿಗೂ ಆದ. ಕಾರಣ ಏಕವಚನದಲ್ಲಿ ಸಂಬೋಧಿಸುತ್ತಿದ್ದೀಯೆ. ಇದನ್ನೇ ನಾನು ಹೇಳಿದ್ದು ಉಕ್ತ ಸಂಸ್ಕಾರ ಎಂದು. ನೀನು ವಿದ್ಯೆ ಕಲಿಸಿದ ಅರ್ಜುನ ನಿನ್ನನ್ನೇ ಕೊಂದನಲ್ಲವೇ? ಅದು ಯಾವ ಸಂಸ್ಕಾರ? ನೀನು ನಾನು ಒಂದೇ ಗುರುವಿನ ಬಳಿ ಕಲಿತ ಬಳಿಕ ನಿನ್ನನ್ನು ನೀನು ಎನ್ನದೆ ಇನ್ನೇನನ್ನಲಿ? ವ್ಯವಸ್ಥೆಯನ್ನು ಮೀರಿ ಬೆಳೆಯುವುದು ಅಪಾಯಕಾರಿ. ವ್ಯವಸ್ಥೆಯ ಹೆಸರಿನಲ್ಲಿ ಬಲಿತವರು ತಮ್ಮ ತಮ್ಮ ಸ್ವಾರ್ಥಕ್ಕೆ ಮಾಡಿಕೊಂಡಿರುವ ಬೇಲಿ. ಇದು ವ್ಯವಸ್ಥೆಯ ಹೆಸರಿನಲ್ಲಿ ಶೋಷಣೆ. ನಿನಗೆ ಅದು ಶೋಷಣೆ, ಆದರೆ ಇದೇ ವ್ಯವಸ್ಥೆಯ ಸತ್ಯ. ಸತ್ಯ ಅಲ್ಲ, ಸ್ವಾರ್ಥ. ನಿಮಗೆ ನನ್ನ ಮೇಲೆ ಅಸೂಯೆ. ಅರ್ಜುನನನ್ನು ಮೀರಿಸಿ ಬಿಟ್ಟರೆ ಉದರ ಪೋಷಣೆಗಾಗಿ, ಭೋಗ ಜೀವನಕ್ಕಾಗಿ, ವೈಭವಕ್ಕಾಗಿ ತನ್ನತನವನ್ನೇ ಮಾರಿಕೊಂಡ ನಿನಗೂ ಒಂದು ಆದರ್ಶವೇ? ಏಕಶ್ಚಿತ್ ಒಬ್ಬ ಸೂತ ಕುಲದವನಿಗೆ ನನ್ನ ವಿದ್ಯೆ. ಕುಲಕ್ಕೂ ವಿದ್ಯೆಗೂ ಎಲ್ಲಿನ ಸಂಬಂಧ ದ್ರೋಣರೇ? ಹುಟ್ಟಿನಿಂದಲೇ ಬರುವುದು ಸಂಸ್ಕಾರ. ನೀನು ವಿದ್ಯೆಗಾಗಿ ನನ್ನ ಗುರುವಿನ ಬಳಿಯಲ್ಲಿ ನಿನ್ನ ಹುಟ್ಟನ್ನೇ ಮರೆಮಾಚಿದ್ದೆ. ಕುಲ, ಸಂಸ್ಕಾರ, ವಿದ್ಯೆ, ಘನತೆ, ಗೆಳತೆ ಇವೆಲ್ಲ ಒಂದನ್ನೊಂದು ಅನುಸರಿಸುತ್ತದೆ. ನೀನು ಉಚ್ಚ ಕುಲಕ್ಕೆ ಅನ್ಯಾಯ ಎಸಗಲು ಪ್ರಯತ್ನಿಸಿದವನು. ಓ, ಗಾಳ ಹಿಡಿದವನ ಕೈ ಗಾಳ ಹಿಡಿಯಬೇಕು, ಕತ್ತಿ ಹಿಡಿದವನ ಮಗ ಕತ್ತಿ ಹಿಡಬೇಕು, ವಿದ್ಯೆ ಕಲಿಸಿದವನ ಮಗ ವಿದ್ಯೆ ಕಲಿಸಬೇಕು, ರಾಜನಾದವನ ಮಗ ರಾಜನಾಗಲೇಬೇಕು. ಆ
ಶಿಷ್ಯನಾದರೂ ಎಷ್ಟೊಂದು ಪ್ರತ್ಯೇಕತೆ. ಪ್ರತ್ಯೇಕತೆ ಇದೆ. ಅರ್ಜುನ ನಿನ್ನ ಪ್ರಿಯ ಶಿಷ್ಯ, ಆದರೂ ನೀನು ದುರ್ಯೋಧನನ ಬಳಿ ಉಳಿದದ್ದೇಕೆ? ಪಾಂಡವರ ಬಳಿ ರಾಜ್ಯವಿಲ್ಲ, ಬೊಕ್ಕಸ ಇಲ್ಲ ಎಂದಲ್ಲವೇ? ನಿನ್ನ ಶಿಷ್ಯನ ಮಡದಿಯ ಮಾನ ಭಂಗವಾಗುತ್ತಿದ್ದರೂ ಮೂಕನಂತಿದೆ. ನಿನ್ನ ಹಿತವಚನಗಳನ್ನು ತಳ್ಳಿ ಹಾಕಿದ್ದಾಗಲೂ ಸ್ವಾಭಿಮಾನಕ್ಕಿಂತ ನಿನಗೆ ಅರಮನೆಯ ವಾಸ ಬೇಕಿತ್ತು. ಅಂದ ಮೇಲೆ ನಿನಗೂ ನನಗೂ ಅಂತರ, ಅಜಗಜಾಂತರ. ಕರ್ಣ, ಮಾತಿನ ಮೇಲೆ ಹಿಡಿತವಿರಲಿ. ಇದೆಲ್ಲ ನಿನ್ನ ಕುಲವೇ ಹೇಳುತ್ತದೆ. ನಾನು ಶಪಿಸಲು ಯೋಗ್ಯನಲ್ಲದ ನಿನ್ನ ಬಳಿ ಮಾತನಾಡಿದ್ದೇ ನನ್ನ ಮೂರ್ಖತನವಾಯಿತು. ನನ್ನ ಬದುಕಿನ ಮೊದಲನೇ ಮೆಟ್ಟಿಲನ್ನು ಉರುಳಿಸಿದವ ನೀನು. ನಿನಗೆ ಶಾಪ ಕೊಡಲು ಸಾಧ್ಯವೇ? ದೇಹವಿಲ್ಲದ ಆತ್ಮ. ಗುರು ಎಂದರೆ ದ್ರೋಣ, ದ್ರೋಣ ಎಂದರೆ ಗುರುವಿಗೆ ಅನ್ವರ್ಥ ನಾವು. ಇದೆಲ್ಲ ನಿನಗೆಲ್ಲಿ ತಿಳಿಯಬೇಕು. ನಾಶವಾಗಿ ಹೋಗು. ಅನ್ಯಾಯದಿಂದ ಎದ್ದು ನಿಂತರೆ ಅದು ನೀಚತನ. ಕೈ ಮುಗಿದು ವಿದ್ಯೆ ಬೇಡಿದ್ದಕ್ಕೆ ನಿನಗೆ ಈ ಸೇರಿಕೆ. ಕರ್ಣ, ನೀನು ಸೂತ ಕುಲದವನು. ನಿನ್ನ ನಾಶ ಸಮೀಪಿಸುತ್ತಿದೆ. ಗುರು ದ್ರೋಣರೇ, ನಿಮಗೆ ತಿಳಿಯದ ಒಂದು ಸತ್ಯವಿದೆ. ಅದು ನನ್ನ ಹುಟ್ಟಿನ ಸತ್ಯ, ನನ್ನ ಹುಟ್ಟಿನ ಸತ್ಯ. ನಾನು ಸೂತ ಕುಲದವನಲ್ಲ, ಕ್ಷತ್ರಿಯ, ಕೌಂತೆಯ. ಹೌದು, ನೀನು ಕ್ಷತ್ರಿಯ. ಅದಕ್ಕೆ ನಾನು ನಿನಗೆ ಶಾಪ ಕೊಟ್ಟಿದ್ದು. ಗುರುಗಳು, ಗುರುವರಿಯರಿಗೆ ವಂದನೆಗಳು. ಛೆ! ಕರ್ಣ, ನಾನು ಹೇಳಿಕೊಟ್ಟ ವಿದ್ಯೆ ನಿನ್ನ ಆಪತ್ಕಾಲದಲ್ಲಿ ನಿನಗೆ ದಕ್ಕದಿರುವಾಗ ನಾನು ನಿನಗೆ ಹೇಗೆ ಗುರು? ನನಗೆ ಅಸಹ್ಯವಾಗುತ್ತಿದೆ. ದಯವಿಟ್ಟು ಹಾಗನ್ನದಿರಿ. ನಾನಾಗ ಇನ್ನೂ ಬಾಲಕ. ನನಗಿದ್ದದ್ದು ಒಂದೇ ಆಸೆ, ವಿದ್ಯೆ ಕಲಿಯುವುದು. ನನ್ನ ವಿದ್ಯೆ ಬ್ರಾಹ್ಮಣರಿಗೆ ಹೊರತು ನೀಚ ಕುಲದವರಿಗಲ್ಲ. ನನ್ನ ಧ್ಯೇಯ ಆದರ್ಶವನ್ನು ಮುರಿಯಲು ಯತ್ನಿಸಿದವನು ನೀನು. ಬಲಗೈಯಲ್ಲಿ ವಿದ್ಯೆ ಕೊಟ್ಟು ಹಿಂದೆ ಎಡಗೈಯಲ್ಲಿ ಹೊರಲಾರದಂತಹ ಶಾಪ ಕೊಟ್ಟಿರಲ್ಲ, ಇದು ಧರ್ಮವೇ? ಹುಟ್ಟನ್ನೇ ಮರೆಮಾಚಿದ ನೀನು ನನಗೆ ಧರ್ಮದ ಬಗ್ಗೆ ಮಾತನಾಡುತ್ತಿದ್ದೀಯಾ? ಗುರುವಿಗೆ ಮೋಸ ಮಾಡಲು ಯತ್ನಿಸಿದವನು ನೀನು, ಪಾಪಿ. ನನ್ನ ಸರ್ವಸ್ವವನ್ನೇ ದಾರ ಎರೆದಿದ್ದೆ, ಕೃತಜ್ಞ. ನಿಮಗೆ ಮೋಸ ಮಾಡುವ ಉದ್ದೇಶ ನನ್ನದಾಗಿರಲಿಲ್ಲ. ಬ್ರಾಹ್ಮಣರಿಗಷ್ಟೇ ನನ್ನ ವಿದ್ಯೆ ಎಂದಾಗ ನಾನು ನಮಗರಿವಿಲ್ಲದೆ ಬ್ರಾಹ್ಮಣನೆಂದೆ. ಅದು ಮೋಸವಲ್ಲವೇ? ತನ್ನ ಹುಟ್ಟನ್ನೇ ಬದಲಿಸಿ ಹೇಳುವ ಮೊದಲು ನೀಚತನಕ್ಕಿಂತ ಮಿಗಿಲಾದದ್ದು ಬೇರೆ ಇಲ್ಲ. ಗುರು ದೈವ ಸಮಾನ. ನೀನು ಗುರುದ್ರೋಹಿ. ಅದಕ್ಕೆ ಶಪಿಸಿದ್ದೆ. ನನ್ನಿಂದ ತಪ್ಪಾಗಿದ್ದಲ್ಲಿ ನೀವು ನನ್ನನ್ನು ಕೊಲ್ಲಬೇಕಿತ್ತು. ಕಲಿತ ವಿದ್ಯೆ ಆಪತ್ಕಾಲದಲ್ಲಿ ದಕ್ಕದಿದ್ದಲ್ಲಿ ನೀವು ನನಗೆ ಕಲಿಸಿದಾದರೂ ಏಕೆ, ನನ್ನನ್ನು ಉಳಿಸಿ
ಒಲಿಸಿದ ನಿನಗೆ? ಒಲಿಸಿದ್ದು ಬ್ರಾಹ್ಮಣನೆಂದು, ಕ್ಷತ್ರಿಯನಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಕುಲಗಳು ಎಲ್ಲಿಂದ ಬಂದವು ಆಚಾರ್ಯ? ನನ್ನಿಂದ ಕಲಿತ ಜ್ಞಾನ ನನಗೆ ತಿಳಿಯಲಿದೆಯಾ? ನಿಮ್ಮಿಂದ ವಿದ್ಯೆ ಕಲಿತ ದ್ರೋಣರಿಗೆ ನೀವೇಕೆ ಆಕ್ಷೇಪಿಸಲಿಲ್ಲ? ಅದು ಅವನ ಬದುಕು ರೀತಿ. ಕ್ಷಣ ಕ್ಷಣಕ್ಕೂ ಬದಲಾಗುವ ನಿಮ್ಮ ಅನಿಸಿಕೆಗಳಿಗೆ ನನ್ನ ಧಿಕ್ಕಾರ ಧಿಕ್ಕಾರ. ಕ್ಷತ್ರಿಯರ ಮೇಲಿನ ನಿಮ್ಮ ಹತಿಗೆ ನಾನು ಬಲಿಯಾಗನೆ. ಕಾಲ ಕಾಲಕ್ಕೆ ಬದಲಾಗುವ ನಿಮ್ಮ ವ್ಯವಸ್ಥೆಗಳಿಗೆ ನನ್ನ ಧಿಕ್ಕಾರ ಧಿಕ್ಕಾರ. ಕೊನ್ನೆ ನನ್ನಿಂದ ವಿದ್ಯೆ ಕಲಿತೆ ಎಂದು ನಾನು ನೆನೆಸಿಕೊಳ್ಳುವುದಕ್ಕೂ ನನಗೆ ಅಸಹ್ಯವಾಗುತ್ತಿದೆ. ಎಷ್ಟೇ ಆದರೂ ಅಲ್ಪರು ಅಲ್ಪರೇ. ಅಂದು ದೇವೇಂದ್ರನು ಜೀರುಂಡೆಯಾಗಿ ನಿನ್ನ ತೊಡೆಯನ್ನ ಕೊರೆಯದಿದ್ದರೆ ಅವನು ಮೋಸ ಹೋಗುತ್ತಿದ್ದೆ. ಇದು ಸತ್ಯವೇ? ಅಸತ್ಯವನ್ನಾಡಲು ನಾನು ನೀನಲ್ಲ. ಇಲ್ಲಿ ಕೇಳು. ಅಂದು ನಾನು ಕೊಟ್ಟ ಶಾಪ ಫಲಿಸುವ ಕಾಲ ಬಂದಿದೆ. ನಿನಗೆ ಕೊನೆಗಾಲ ಬಂದಾಯಿತು ಕರ್ಣ. ನಂದುವ ಮುನ್ನ ದೀಪ ಹೆಚ್ಚು ಪ್ರಜ್ವಲಿಸುವಂತೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂಬ ಈ ನಿನ್ನ ನಡವಳಿಕೆಗೆ ಕೊನೆ ಬಂದಾಯಿತು. ನನ್ನ ಶಾಪ ಫಲಿಸುತ್ತದೆ. ಫಲಿಸಿಯೇ ತೀರುತ್ತದೆ. ವಿನಾಶಕಾರಿ ವಿಪರೀತ ಬುದ್ಧಿ. ಕರ್ಣ, ನಿನಗೆ ಕೊನೆಗಾಲ ಬಂದಾಯಿತು. ಇದು ಆ ಇಂದ್ರನ ಕುತಂತ್ರ. ನಿನ್ನ ಸೋಲು ಖಂಡಿತ ಖಂಡಿತ. ಖಂಡಿತ. ಏನು? ಅರ್ಜುನನ ತಂದೆ ದೇವೇಂದ್ರ ನನ್ನ ತೊಡೆ ಕೊರದೇನೆ ಹೇಳಿ. ನೀನು ದೇವತೆಗಳಿಗೆ ಅಧಿಪತಿ, ನಾಚಿಕೆಗೇಡು. ನೀನು ಎಂದಾದರೂ ಯಾರೊಡನೆ ಆದರೂ ಎದುರಲ್ಲಿ ನಿಂತು ಯುದ್ಧ ಮಾಡಿದ್ದರಲ್ಲವಾ? ನಿನಗೆ ಅಂತಹ ಗಂಡತೆ ಇದ್ದರೆ ಬಾ, ಬಂದು ನನ್ನ ಎದುರಲ್ಲಿ ನಿಲ್ಲು. ಕರ್ಣ, ಕರ್ಣ, ಓ ಇಂದ್ರದೇವ, ಬರಬೇಕು ಬರಬೇಕು. ಮಾನವನಾಗಿ ದೇವತೆಗಳನ್ನೇ ತಿರುಗಿಸೋಕೆ ನಿನ್ನಿಂದ ಒಂದು ಮಹತ್ ಕಾರ್ಯಕ್ಕಾಗಿ ನಾನು ದಾನ ಪಡೆದೆ. ಇಲ್ಲದಿದ್ದಲ್ಲಿ ವಜ್ರಾಯುಧದ ರುಚಿ ತೋರಿಸುತ್ತಿದ್ದೆ. ನಿನ್ನ ವಜ್ರಾಯುಧ ಇನ್ನೂ ತುಕ್ಕು ಹಿಡಿಯಲಿಲ್ಲವೇ? ಒಂದು ಕ್ರಿಮಿಯಾಗಿ ಬಂದು ನನ್ನ ತೊಡೆ ಕೊರೆದಿದ್ದೇಕೆ? ಅಸುರರು ಬಂದು ನಿನ್ನ ಅಮರಾವತಿಯನ್ನು ಮುತ್ತಿಗೆ ಹಾಕಿದಾಗ ಎಲ್ಲಿತ್ತು ನಿನ್ನ ವಜ್ರಾಯುಧ? ನಿನ್ನ ಕೆಟ್ಟ ಚಾಡಿಗಳಿಂದ ಅಹಲ್ಯೆ ಶಾಪಗ್ರಸ್ತಳಾದಾಗ
ಮಗನ ಮೇಲೆ ಅಷ್ಟೊಂದು ಅಕ್ಕರೆ ಇದ್ದರೆ ಅರ್ಜುನನ ಸೇರಿ ನನ್ನನ್ನು ಎದುರಿಸು. ನೀನೊಬ್ಬನೇ ಅಲ್ಲ, ಎಲ್ಲ ದೇವತೆಗಳು ಅರ್ಜುನನ ಪರವಾಗಿ ನಿಂತರು. ನನ್ನ ಗೆಲುವು ಖಂಡಿತ. ಹರಣ, ದೇವತೆಗಳ ಬಗ್ಗೆ ಇಷ್ಟೊಂದು ಗೌರವವಾಗಿ ಮಾತನಾಡಬೇಡ. ನಿನ್ನಂತಹ ದಾನಿಗೆ, ಶೂರನಿಗೆ ಈ ಧೋರಣೆ ಸರಿಯಲ್ಲ. ಹೌದು, ಹರಿ ಇಲ್ಲದೆ ಯಾವ ಕಷ್ಟವನ್ನಾದರೂ ಎದುರಿಸಿದ್ದೀಯಾ ನೀನು? ಎಲ್ಲ ಹರಿಯಲಿದೆ. ಆತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡದು. ಹಾಗಾದರೆ ನಾನು ನಿನ್ನನ್ನು ಸರಿಯುತ್ತಿರುವುದು ಹರಿಯಲಿದೆ ಎಂದೇ ತಿಳಿ. ಪರಸ್ತ್ರೀಯರನ್ನು ಅಪಹರಿಸಲು ಹರಿಯೇ ಅಪ್ಪಣೆ ಕೊಟ್ಟನೆ. ಸದ್ಯ ಹರಿಯೇ ಬಂದು ನಿನ್ನ ರೂಪದಲ್ಲಿ ಇವೆಲ್ಲವನ್ನು ಮಾಡಿದ ಎನ್ನಲಿಲ್ಲವಲ್ಲ. ಕಾರಣ ಸುಮ್ಮನೆ ನನ್ನನ್ನು ನಿಂದಿಸಿ ಫಲವಿಲ್ಲ. ಹೊಗಳಲು ನಾನು ನಿನ್ನ ಹೊಗಳು ಪಟ್ಟನೂ ಅಲ್ಲ. ನನ್ನ ಗುರುವಿನಿಂದ ಶಾಪ ಕೊಡಿಸಿದೆ. ನನಗೆ ಜನ್ಮದತ್ತವಾಗಿ ಬಂದ ಕವಚವನ್ನು ಕಸೆದುಕೊಂಡೆ. ಇದು ನಿನ್ನ ಪದವಿಗೆ ಶೋಭೆ. ನನ್ನ ಮಗನ ಯೋಗಕ್ಷೇಮ ಭವಿಷ್ಯ ನಾನು ನೋಡಿಕೊಂಡೆ. ನನ್ನ ಮಗ 3 ಲೋಕಕ್ಕೂ ಒಬ್ಬನೇ ಅರ್ಜುನ ಆಗಬೇಕು ಎಂಬುದು ನನ್ನ ಬಯಕೆ. ಇನ್ನು ನೀನು ನಿನ್ನ ದಾನಗುಣದಿಂದಾಗಿ ದಾನ ಮಾಡಿದೆ. 3 ಲೋಕಕ್ಕೂ ಶೂರನಾಗುವುದು ಕಲಿಗಳೊಡನೆ ಸೆಣಸಿದಾಗ ಮಾತ್ರ. ಹೇಯ ಕೃತ್ಯ ಮಾಡಿ ಅಲ್ಲ. ಕಾರಣ ನಿನಗೆ ಅರ್ಜುನನ ಮೇಲೆ ಅಸೂಯೆ ಬೇಡ. ಅಸೂಯೆ ನಿನಗೆ ನನ್ನ ಮೇಲೆ ಅಸೂಯೆ. ಅದಕ್ಕೆ ನನ್ನ ಜೀವನವನ್ನು ಹಾಳುಗೆಡುವಿದೆ. ಮಕ್ಕಳ ಭವಿಷ್ಯ ರೂಪಿಸುವುದು ತಂದೆಯ ಕರ್ತವ್ಯ. ಒಪ್ಪುತ್ತೇನೆ. ಆದರೆ ಇನ್ನೊಬ್ಬ ಮಗನ ಸಮಾಧಿಯ ಮೇಲಲ್ಲ. ನಿನ್ನೊಡನೆ ಚರ್ಚಿಸಿ ಫಲವಿಲ್ಲ. ನಿನ್ನ ತಂದೆ ಸೂರ್ಯದೇವನನ್ನು ಕೇಳು, ನನಗೇಕೆ ಭವಿಷ್ಯ ರೂಪಿಸಲಿಲ್ಲವೆಂದು. ಸೂರ್ಯದೇವ, ಸೂರ್ಯದೇವ, ದಯಮಾಡಿಸು. ಹೇ ಸೂರ್ಯದೇವ, ಹೇ ಸೂರ್ಯದೇವ, ದಯಮಾಡಿಸಯ್ಯ, 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 ದಯಮಾಡಿಸಯ್ಯ. ಹೇ ಸೂರ್ಯದೇವ, ಹೇ ಸೂರ್ಯದೇವ, ಜಗಕ್ಕೆಲ್ಲ ಬೆಳಕ ಕೊಟ್ಟಂತ ದೈವ, ಜಗಕ್ಕೆಲ್ಲ ಬೆಳಕ ಕೊಟ್ಟಂತ ದೈವ. ಹೇ ಸೂರ್ಯದೇವ, ಬಾರಯ್ಯ ಬೇಗ ನೊಂದಿಹನು ಕಂದ, ಬಾರಯ್ಯ ಬೇಗ ನೊಂದಿಹನು ಕಂದ. ಹೇ ಸೂರ್ಯದೇವ, ದುಃಖದಲೀಹನು ನಿನ್ನೀಸುತನು, ದುಃಖದಲೀಹನು ನಿನ್ನೀಸುತನು. ತೋರಯ್ಯ ಕರುಣೆ ಕಾದಿಹನು ಕರ್ಣ, ತೋರಯ್ಯ ಕರುಣೆ ಕಾದಿಹನು ಕರ್ಣ. ಹೇ ಸೂರ್ಯದೇವ, ಹೇ ಸೂರ್ಯದೇವ, ದಯಮಾಡಿಸಯ್ಯ, 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 ದಯಮಾಡಿಸಯ್ಯ. ದೇವೇಂದ್ರ, ನನ್ನನ್ನು ಕರೆದ ಕಾರಣ? ಸೂರ್ಯದೇವ, ಈತ ಯಾರೆಂದು ತಿಳಿಯಿತೆ? ಸಾಮಾನ್ಯ ತಂದೆಗಿರಬೇಕಾದ ಪುತ್ರ ವಾತ್ಸಲ್ಯ ಇವರಿಗಿಲ್ಲವಲ್ಲ ಇಂದ್ರದೇವ. ಈತ ಕರ್ಣ. ಕೌಂತೆಯ, ನೀನೇ ಕರ್ಣ ಕುಂಡಲಗಳನ್ನು ಕೊಟ್ಟಿದೆಯಲ್ಲ. ಹೌದೌದು, ಈ ಮಹಾನುಭಾವ ಅದನ್ನು ನನ್ನಿಂದ ದಾನ ಮಾಡಿ ಪಡೆದ. ಭಲೆ ವತ್ಸ ಭಲೆ, ನಿನ್ನ ಈ ದಾನಗುಣದಿಂದಾಗಿ ಈ 3 ಲೋಕಗಳಲ್ಲೂ ನಿನ್ನ ಕೀರ್ತಿ ಅಜರಾಮರವಾಗಲಿ. ತಂದೆ, ನೀನು ನನ್ನ ಸಾವನ್ನು ಬಯಸುತ್ತೀಯಾ? ತಂದೆ ಮಕ್ಕಳ ಮಧ್ಯೆ ನನಗಿನ್ನೇನು ಕೆಲಸ? ಸೂರ್ಯದೇವ, ನಾನಿನ್ನು ಬರುತ್ತೇನೆ. ಕರ್ಣ, ನಿನಗೆ ಶುಭವಾಗಲಿ. ಇಂದ್ರನ ಮೇಲೆ ನಿನಗೆ ಆವೇಶವಿಲ್ಲ, ನನ್ನ ಕೊನೆ ಬರುತ್ತಿದೆ ಎಂಬುವ ಚಿಂತೆ ಇಲ್ಲ. ತಂದೆಯಾದವನು ಮಗನ ಭವಿಷ್ಯ ರೂಪಿಸುವುದು ಕರ್ತವ್ಯವಲ್ಲವೇ? ಯಾವ ತಂದೆಯೂ ಕೊಡದಂತಹ ರಕ್ಷಣೆಯನ್ನು ನಿನ್ನ ಹುಟ್ಟಿನ ಜೊತೆಯೇ ಕೊಟ್ಟಿದೆ. ಅದನ್ನು ನೀನು ದಾನ ಎಂದು ಪಡೆದುಕೊಂಡರೆ ನಾನೇನು ಮಾಡಲು ಸಾಧ್ಯ? ನನಗಾಗ ದಾನವೇ ದೊಡ್ಡದಾಗಿತ್ತು.
ನಿಮಗೆ ನಾನು ನೆನಪೇ ಇರದಿದ್ದಾಗ ನನ್ನ ಭವಿಷ್ಯವನ್ನು ಹೇಗೆ ತಾನೇ ರೂಪಿಸಬಲ್ಲಿರಿ? ಹೇ ಸೂರ್ಯದೇವಾ, ಹೇ ಸೂರ್ಯದೇವ, ಜಗತ್ತಿಗೆ ಬೆಳಕನ್ನು ಕೊಡುವ ನೀವು ನನ್ನ ಬದುಕನ್ನು ಕತ್ತಲಾಗಿಸಿದ್ದೇಕೆ? ಕತ್ತಲಲ್ಲಿ ಎಲ್ಲವನ್ನು ಹುಡುಕುವಂತೆ ಮಾಡಿದ್ದೇಕೆ? ನಿಮಗೆ ನಾನು ಬೇಡವಾಗಿದ್ದಲ್ಲಿ ನನ್ನನ್ನು ಅಂದೇ ಸುಟ್ಟು ಬಿಡಬಾರದಿದ್ದೆ. ಕರ್ಣ, ವಾತ್ಸಲ್ಯದಿಂದಲವೇ ನಾನು ನಿನಗೆ ಅಸಾಧಾರಣವಾದ ಶಕ್ತಿಯನ್ನು ಕರುಣಿಸಿದ್ದು, ಇಂದ್ರನು ನಿನ್ನ ತೊಡೆಕೊರೆದದ್ದು, ಪರಶುರಾಮರು ಶಾಪ ಕೊಟ್ಟಿದ್ದು ಎಲ್ಲವೂ ನನಗೆ ಗೊತ್ತು. ಆ ಸಮಯದಲ್ಲಿ ನಾನು ಅಸಹಾಯಕನಾಗಿದ್ದೆ. ಜಗತ್ತಿಗೆ ಬೆಳಕನ್ನು ಕೊಡುವ ನಿಮಗೂ ಅಸಹಾಯಕತೆ. ಇಂದ್ರನಿಗೆ ಉತ್ತರವಾಗಿ ನಾನು ನಿನಗೆ ಸಹಾಯ ಮಾಡಿದ್ದರೆ ನನ್ನ ಪದವಿಗೆ ಆಪತ್ತು ಬರುತ್ತಿತ್ತು. ಆಗ ನನಗೆ ಅದೇ ಮುಖ್ಯವಾಗಿತ್ತು. ಅವನಿಗಿಂತ ನಿಮಗೆ ಪದವಿಯೇ ಹೆಚ್ಚಾಯಿತೆ. ಹೀಗಾಗಬಾರದೆಂದೇ ನಾನು ನಿನಗೆ ಕವಚ ಕುಂಡಲ ಕೊಟ್ಟಿದ್ದು. ಕರ್ಣ, ಈಗ ಉಳಿದಿರುವ ಈ ಕರ್ಣ ಕುಂಡಲಗಳನ್ನಾದರೂ ಉಳಿಸಿಕೋ ಪುತ್ರ. ಇದರಿಂದೇನು ಪ್ರಯೋಜನ? ನನ್ನ ಉಳಿವು ಯಾರಿಗೂ ಬೇಕಾಗಿಲ್ಲ. ಜಗತ್ತು ನನ್ನನ್ನು ಸೂತ ಕುಲದವನು ಅಂತ ಹೇಳಿ ನಕ್ಕಾಗ ನೀನು ಸೂತ ಕುಲದವನು ಕರ್ಣ, ನೀನು ಸೂತ ಕುಲದವನು. ನಗಬೇಡಿ, ನಗಬೇಡಿ. ಈತ ನನ್ನ ಮಗ ಎನ್ನಲು ನಿನಗೆ ನಾಚಿಕೆ. ಇನ್ನು ಹೆತ್ತವಳಿಗೆ ಪಾಂಡವರಂತೆ ಚಿಂತೆ. ಜಗತ್ತಿಗೆ, ಗುರುವಿಗೆ, ಸಮಾಜಕ್ಕೆ ಬೇಡವಾದ ನಾನು ಯಾರಿಗಾಗಿ, ಏತಕ್ಕಾಗಿ ಬದುಕಲಿ? ಕರ್ಣ, ಈ ನಶ್ವರ ಬದುಕಿಗಾಗಿ, ದೇಹಕ್ಕಾಗಿ ಏಕೆ ಆಸೆ ಪಡುತ್ತೀಯ? ಈ ಲೋಕವಿರುವವರೆಗೂ ನಿನ್ನ ಹೆಸರು ಜೀವಂತ. ಕುಂತಿಯನ್ನು ಸೇರುವಾಗ ಈ ಬದುಕು, ಈ ದೇಹ ನಶ್ವರ ಎಂದೆನಿಸಲಿಲ್ಲವೇ? ಕರ್ಣ, ಎತ್ತವರೆದರು ಇಂಥ ಮಾತನಾಡುವವನಿಗೆ ನಾಚಿಕೆ ಆಗುತ್ತಿಲ್ಲವೇ? ಕರ್ಣ, ಛೆ! ವಿನಾಶಕಾರಿ ವಿಪರೀತ ಬುದ್ಧಿ ಕುಂತಿಗೆ ನೀಯಾರೆಂದು ತಿಳಿದಿದ್ದು ಈ ಸಮಾಜ ನಿನ್ನನ್ನು ನೋಡಿ ನಗುತ್ತಿದೆ. ನಾನೀಗಾಗಲೇ ಅರ್ಥ ಸತ್ತಿದ್ದೇನೆ. ಕುಂತಿಗೆ ನಾನಾರೆಂದು ತಿಳಿದಿದ್ದರು ನನ್ನನ್ನು ನೋಡಿ ನಗುವವರ ಜೊತೆಗೂಡಿ ನಗುತ್ತಿದ್ದಳು. ತಾಯಿಯನ್ನು ಈ ಧರ್ಮ ದೇವರಿಗೆ, ನೀರಿಗೆ, ಭೂಮಿಗೆ ಹೋಲಿಸುತ್ತೆ. ನನ್ನ ಕಥೆಯನ್ನರಿತ ನಿನ್ನನ್ನು ನೋಡಿ ಏನೆನ್ನುತ್ತದೆ ತಾಯಿ? ಸಲಹುವ ಭೂಮಿಯೇ ಬಾಯಿ ತೆರೆದು ತನ್ನ ಮಕ್ಕಳನ್ನೇ ತುಂಡು ತುಂಡು ಮಾಡಿ ರಕ್ತ ಹೀರಿದಂತಾಯಿತು. ಕರ್ಣ, ತಾಯಿನಿಂದನೇ ಮಹಾಪಾಪ. ತಾಯಿಗೆ ಕೊಟ್ಟ ವಚನ ಪಾಲಿಸುವುದು ನಿನ್ನ ಕರ್ತವ್ಯ. ಕೊಟ್ಟ ಮಾತನ್ನು ತಪ್ಪುವನಲ್ಲ ಈ ರಾಧೇಯ. ತಾಯಿ ಎನ್ನುವ ಪದಕ್ಕೆ, ಸ್ಥಾನಕ್ಕೆ ಬಸಿ ಬಳದೇ ಇಲ್ಲ ತಾಯಿ. ನನ್ನ ಸ್ಥಿತಿಯಲ್ಲಿ ಯಾರೇ ಆಗಿದ್ದರು ಹಾಗೆ ಮಾಡುತ್ತಿದ್ದರು. ಹೆತ್ತವಳಿಗೆ ಬೇಡವಾದ ಮಗು ಇನ್ಯಾರಿಗೆ ತಾನೇ ಬೇಕಾದೀತು? ಸಮಾಜ ನನ್ನನ್ನು ಕಿತ್ತು ತಿನ್ನುವುದನ್ನು ನೋಡುವುದಕ್ಕೇನು? ಆಕ್ರಂದನದಿಂದ ಪುಳಕಿತಳಾಗುವುದಕ್ಕೇನು? ನಿಮ್ಮಂತಹ ತಂದೆ ತಾಯಿ ಯಾವ ಯುಗದಲ್ಲೂ ಯಾವ ಪ್ರಾಣಿಗೂ ಸಿಗದಿರಲಿ. ಕರ್ಣ, ನಾನು ಅಂದೇ ಹೇಳಲಿಲ್ಲವೇ? ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಸಹೋದರರ ಜೊತೆಗೂಡಿ ಯುದ್ಧ ಮಾಡು. ನಿನಗೆ ಪಟ್ಟ ಕಟ್ಟುತ್ತೇನೆ. ಪಾಂಡವರಿಗೆ ನಾನು ಕೌಂತೆಯನೆಂದು ತಿಳಿದರೆ ನಿನ್ನ ಮಕ್ಕಳು ನಿನಗೆ ಗೌರವಿಸುತ್ತಾರೇನು? ನೀನು ಹೇಗೆ ಬೇಕಾದರೂ ಬದಲಾಗಬಲ್ಲೆ. ಮನಸ್ಸು ಮಾಡಿದರೆ ಈ ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಲು ಬಲ್ಲೆ. ಇನ್ನೊಂದು ಯುದ್ಧವನ್ನು ಶುರು ಮಾಡಲು ಮಾತನಾಡಬೇಡ ಕಂದ. ನಿನ್ನನ್ನು ಹೆತ್ತ
ಸೋತಕ್ಕಾಗಿ ಆ ಋಣಕ್ಕಾಗಿ ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲ ಎಂದು ವಚನ ಕೊಟ್ಟಿರುವೆ. ಅದರಂತೆ ನೀನು ನಡೆಯಲೇಬೇಕು. ಯುದ್ಧದಲ್ಲಿ ನೀನು ಸತ್ತರು, ಅರ್ಜುನ ಸತ್ತರು, ಉಳಿಯುವರು ಇವರು ಮಾತ್ರ. ನನಗೆ ಸಾವಿನ ಚಿಂತೆ ಇಲ್ಲ, ಬದುಕಿದ್ದರಲ್ಲವೇ ಸಾವಿನ ಚಿಂತೆ. ನನಗೆ ನನ್ನವರಾರೂ ಇಲ್ಲ. ದೊಡ್ಡ ಬಾಣವನ್ನು ತೊಡಬೇಡ ಎಂದು ನೀನಂದಾಗಲೇ ನಾನು ಅರ್ಥ ಸತ್ತಿದ್ದೇನೆ. ಇನ್ನು ಸಾಯುವ ಮಾತಾಡಿ ಅರ್ಥವಿಲ್ಲ. ಅವಿವಾಹಿತೆಯಾಗಿದ್ದ ನಾನು ನಿನ್ನನ್ನು ಅರಮನೆಗೆ ಕೊಂಡೊಯ್ದಿದ್ದರೆ ಈ ಲೋಕ ನನ್ನನ್ನು ಜಯಿಯುತ್ತಿರಲಿಲ್ಲವೇ? ಛೀ, ಥೂ, ಎನ್ನುತ್ತಿರಲಿಲ್ಲವೇ? ಆಗ ಆಗ ನಿನಗೆ ಸಂತೋಷವಾಗುತ್ತಿದ್ದೆ. ಆಗ ನಿನಗೆ ಸಂತೋಷವಾಗುತ್ತಿದ್ದೆ. ನನ್ನನ್ನು ತೆರೆದಾಗ ನಿನಗೆ ಸಂತೋಷವಾಯಿತೆ. ಪಾಂಡವರು ನನ್ನ ಹಾಗೆ ಹುಟ್ಟಿದ್ದರಲ್ಲವೇ? ನಿನ್ನ ತಾಯ್ತನ ನನ್ನ ತೊದಲು ನುಡಿಗಳಿಗೆ, ಹೂ ನಗೆಗೆ ಅಮ್ಮ ಅಮ್ಮ ಎಂದು ಆಕ್ರಂದನಕ್ಕೆ ನುಡಿಯಲಿಲ್ಲಬೇಕೆ? ನೀರಿನಲ್ಲಿ ಹಾಯ್ದು ಬಿಡುವಾಗ ಬರದ ಪುತ್ರ ವಾತ್ಸಲ್ಯ ಈಗ ಉಕ್ಕಿ ಹರಿಯುತ್ತಿರುವುದೇ. ಚಿಂತಿಸಬೇಡ ತಾಯೇ, ಕರ್ಣ, ನನ್ನ ಕುಳಿತಿರುವುದು ಸೋಲು ಮಾತ್ರ. ಅದು ನನಗೆ ಹೊಸದಲ್ಲ. ಕೆಲ ಜಂತುಗಳು ತಾವಿಟ್ಟ ಮರಿಗಳನ್ನೇ ಕಿತ್ತು ತಿನ್ನುವಂತೆ ನೀನು ನನ್ನ ಜೀವನವನ್ನೇ ತಿಂದು ಮುಗಿಸಿದ್ದೀಯಾ? ಕರ್ಣ, ಮಗು, ಕಂದ, ನಿನ್ನ ಸಾವನ್ನು ಅಪೇಕ್ಷಿಸುವಷ್ಟು ಕ್ರೂರಿ ಅಲ್ಲ. ಈ ಸ್ಥಿತಿಯಲ್ಲಿ ಹೇಗೂ ಒಬ್ಬ ಮಗನನ್ನು ಕಳೆದುಕೊಳ್ಳಲೇಬೇಕು. ಕಣ್ಣ, ನನ್ನ ಮಾತು ಕೇಳು ಕಣ್ಣ. ನಿನ್ನ ಸಹೋದರರ ಜೊತೆಗೂಡಿ ಆ ಕೌರವರನ್ನು ಜಯಿಸುವ. ಮಗು, ನಿನ್ನ ಬದುಕನ್ನು ಹಸನು ಮಾಡಿಕೋ. ಕಂದ, ಕರ್ಣ, ಮುಗ್ಧನಂತೆ ವರ್ತಿಸಬೇಡ. ನಾನು ಮುಗ್ಧರೆಂದೇ ಈ ಸಮಾಜ ನನ್ನ ಜೀವನದುದ್ದಕ್ಕೂ ಆಟವಾಡಿದೆ. ಸಹೋದರರೊಡನೆ ಕಾದಾಡಿ ಸಾಯಬೇಕಾಗಿದೆ. ಪಾಂಡವರು ಹೇಗೆ ನನಗೆ ಸಹೋದರರು, ಕೌರವರು ಹಾಗೆ ನನಗೆ ಸಹೋದರರು. ನುಡಿಸಿದವಳೇ ತಾಯಿ, ಆಶ್ರಯ ಕೊಟ್ಟವನೇ ತಂದೆ. ಕಾಣ, ಬಲೇ ಬಲೇ ಕರ್ಣ, ನಿನ್ನ ಸ್ನೇಹ ಮೆಚ್ಚತಕ್ಕಂಥದ್ದೇ. ಸ್ನೇಹಕ್ಕೆ, ಸ್ವಾಮಿ ಭಕ್ತಿಗೆ ಧನ್ಯನಾದನು. ಪಾಂಡವರಂತೆ ನನ್ನನ್ನು ನಿನ್ನ ಸಹೋದರನೆಂದೇ ಅಲ್ಲ, ಅದು ಅದು ಒಪ್ಪತಕ್ಕ ಮಾತೆ. ನಗಬೇಡ. ಹೆತ್ತವಳು ನಾನು, ತಾಯಿಯಿಂದ ಹಿರಿಯದು ಮತ್ತೊಂದಿಲ್ಲ. ಜನ್ಮ ಕೊಟ್ಟರೇನಾಯ್ತು, ಆಶ್ರಯ ಕೊಟ್ಟವನು ನಾನು. ಹಿರಿಯನಾದವನು ಅನುಚರ
ಈಗಿನ್ಯಾರಿಗೂ ಚಿಂತೆ ಇಲ್ಲ, ಎಲ್ಲರಿಗೂ ಫಲವೇ ಚಿಂತೆ, ಫಲವೇ ಚಿಂತೆ, ಫಲವೇ ಚಿಂತೆ. ಆ ಕತ್ತಲೆ ಕತ್ತಲೆ ಕುತ್ತಿಗೆಯವರೆಗೂ ಮುಟ್ಟಿದೆ. ಕತ್ತಲೆ ಚಿಂತಿಸಬೇಡ ಕರ್ಣ. ಶ್ರೀಕೃಷ್ಣ ಪರಮಾತ್ಮ ಯಾವ ಕಲ್ಯಾಣಕ್ಕಾಗಿ ಬಂದೆ ಪ್ರಭು? ಏಕೆ ಹಾಗೆ ಕೇಳುವೆ ಕೌಂತೆಯ? ಕೌಂತೆಯ ನೆನೆದಿರು, ನಾನು ರಾಧೆಯ ರಾಧೆಯ. ನೀನು ನನ್ನನ್ನು ನಾಶ ಮಾಡಲೆಂದೇ ಬಂದೆಯ? ಕಪಟದ ಹಲಿಗೆಯಲ್ಲಿ ಆಟವಾಡುವುದನ್ನು ಬಿಟ್ಟು ಇಲ್ಲಿಗೇಕೆ ಬಂದಿರುವೆ? ಓ, ಕೊನೆಗಾಲದಲ್ಲಿ ನೀನು ಬರುವುದು ವಾಡಿಕೆಯಲ್ಲವಾ? ಬಗಡೆಯಾಡುವಾಗ ಬಾರದವನು ದ್ರೌಪದಿಯ ಸೀರೆ ಸೆಳೆವಾಗ ಬಂದೆಯಲ್ಲ, ಹಾಗೆ. ಸರಿ ಸರಿ, ರಾಧೆಯನೆಂದೇ ಕರೆಯುತ್ತೇನೆ. ಅನ್ಯರನ್ನು ಜರಿಯುವುದನ್ನು ಬಿಟ್ಟು ನಮ್ಮ ಕರ್ತವ್ಯವನ್ನು ನಾವು ಪಾಲಿಸಬೇಕು. ಫಲಾಫಲಗಳು ದೈವೇಚ್ಛೆ. ಹಾಗಾದ್ರೆ ನನ್ನ ಕರ್ತವ್ಯ ತಿಳಿಬರುವ ಪಾಂಡವರ ಜೊತೆ ಸೇರಿ ಈ ಧರ್ಮ ಸಂಗ್ರಾಮದಲ್ಲಿ ಜಯಿಸಿ ಚಕ್ರವರ್ತಿಯಾಗುವುದು. ಕೃಷ್ಣ, ನೀನು ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ನಾನು ಪಾಂಡವರ ಜೊತೆ ಸೇರಿದರೆ ಧರ್ಮಯುದ್ಧ ಹೇಗಾಗುತ್ತೆ? ನಿನ್ನ ಹಾಗೆ ಎರಡೂ ಬದಿಯಲ್ಲಿರಲು ನನ್ನ ಬಳಿ ಅಣ್ಣನೂ ಇಲ್ಲ, ಸೈನ್ಯವೂ ಇಲ್ಲ. ನನ್ನ ದೇಹವನ್ನೇ ಇಬ್ಬಾಗ ಮಾಡಿಕೊಡಬೇಕಷ್ಟೇ. ನನ್ನ ಬಗ್ಗೆ ಚಿಂತಿಸಿ ಆಯ್ತಲ್ಲ, ಸ್ವಲ್ಪ ದುರ್ಯೋಧನನ ಬಗ್ಗೆಯೂ ಚಿಂತಿಸು. ಅರ್ಜುನನಿಗೆ ಎದುರಾಳಿ ಬೇಕಿತ್ತು, ಅದಕ್ಕೆ ನಿನಗೆ ಆಶ್ರಯ ಕೊಟ್ಟ ಈ ಕೌರವ. ಸ್ನೇಹದಿಂದ ಸ್ವಾರ್ಥದಿಂದ ಇಷ್ಟು ದಿನ ಇಲ್ಲದ ಪುತ್ರ ವಾತ್ಸಲ್ಯ ಕುಂತಿಯ ಹೃದಯದಲ್ಲಿ ಹರಿಯುತ್ತಿರುವುದು ಸ್ವಾರ್ಥವನ್ನು. ನಿನ್ನಾಣತಿಯಂತೆ ಅರ್ಜುನ ಗುರು ದ್ರೋಣರನ್ನೇ ಕೊಂದ. ತಾತ ಭೀಷ್ಮರನ್ನು ಕೊಂದ. ಅಂದ ಮೇಲೆ ನಾನು ಯುದ್ಧದಲ್ಲಿ ಅರ್ಜುನನನ್ನು ಸೋಲಿಸಿಯೇ ತೀರುತ್ತೇನೆ. ಕರ್ಣ, ನನ್ನ ಶಾಪ ಫಲಿಸುವ ಕಾಲ ಸಮೀಪಿಸುತ್ತಿದೆ. ಕರ್ಣ, ಅರ್ಜುನ ನನ್ನ ಶಿಷ್ಯ. ಆತನನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಚಿಂತಿಸದಿರು ಪುತ್ರ, ದಾನವೀರ ಶೂರನೆಂದು ಕೀರ್ತಿವಂತನಾಗು. ಕಾರಣ ನನ್ನ ಮಗ ನಿನ್ನನ್ನು ಸಂಹರಿಸುವುದು ಖಚಿತ. ಕಾರಣ ನಿನ್ನಿಂದಲೇ ನನಗೆ ವಿಜಯ. ಅರ್ಜುನ ನಿನ್ನ ಸಹೋದರ ನೆನಪಿರಲಿ ಕರ್ಣ. ಇದು ಧರ್ಮ ಸಂಗ್ರಾಮ.
ಕಲಿತದೆಯಲ್ಲವೇ? ನಾನು ಕಲಿಸಿದ ವಿದ್ಯೆ ಕಲಿಯದಿದ್ದರೆ ಅರ್ಜುನನಿಗೆ ಪ್ರತಿಸ್ಪರ್ಧಿ ಬೇಕಿತ್ತು, ನನಗೆ ನೀನು ಸಿಕ್ಕಿದೆ. ದುರ್ಯೋಧನನ ಜೊತೆ ಸ್ನೇಹ ಮಾಡದಿದ್ದರೆ, ಅವನು ಕೊಟ್ಟಿದ್ದ ಕವಚವನ್ನು ಉಳಿಸಿಕೊಂಡಿದ್ದರೆ, ನನ್ನ ಮಗನನ್ನು ವೈರಿ ಎಂದು ಹೇಳಲೇ? ಹಲೋ ಇಲ್ಲೇದಂತೆ ವಿಡಿಯೋ ಮಾಡಕತ್ತೀನಿ. ಯಾರು ಧರ್ಮವನ್ನು ಕಾಪಾಡುತ್ತಾರೋ ಅವರನ್ನು ಧರ್ಮವೇ ಕಾಪಾಡುತ್ತದೆ. ಕೃಷ್ಣ, ನಿನ್ನಾಡತಿಯಂತೆ ನಡೆದರೆ ಅದೇ ಧರ್ಮ. ಈ ಮುಕ್ತ ಕರ್ಣ, ಶೋಷಿತ ಕರ್ಣ ಈಗ ಸಿಡಿದೆದ್ದಿದ್ದಾನೆ. ನಿಮ್ಮ ಸ್ವಾರ್ಥಕ್ಕೆ, ಶಾಪಕ್ಕೆ ಹೆಚ್ಚೆಂದರೆ ನನ್ನ ಸಾವು. ನನ್ನ ಸಾವಿನ ಮೇಲೆ ಅವುಗಳ ಪರಿಣಾಮ ಶೂನ್ಯ. ನನ್ನ ಪ್ರತೀಕಾರ ಕೇಳಿ. ಈ ಜಗದಲ್ಲಿ ಜೀವ ಜಂತುಗಳು ಜೀವಿಸುವವರೆಗೂ ಜನರೆಲ್ಲ ನಿಮ್ಮನ್ನು ಅನಂತವಾಗಿ ಶಪಿಸುತ್ತಿರಲಿ. ಮುಂದೊಂದು ದಿನ ಶಿಕ್ಷಣ ವ್ಯಾಪಾರವಾಗಲಿ. ಬೇರೊಬ್ಬನ ಮಗನ ಸಮಾಧಿಯ ಮೇಲೆ ಅರಮನೆ ಕಟ್ಟಲಿ. ಭ್ರೂಣ ಹತ್ಯೆಯಂತಹ ಕ್ರಿಯೆಗೆ ಕೈ ಹಾಕುವಂತಾಗಲಿ. ಅನಾಥ ಮಕ್ಕಳು ಕಂಡಲ್ಲಿ ನಿಮ್ಮನ್ನು ನೋಡಿ ಜರಿಯುತ್ತಿರಲಿ. ಅನುಕೂಲಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗಲಿ. ಭ್ರಷ್ಟ ರಾಜಕಾರಣ ಬೆಳೆಯಲಿ. ಮಗ ತಾಯಿಯನ್ನು, ತಾಯಿ ಮಗನನ್ನು, ತಂದೆ ಮಗನನ್ನು, ಮಗ ತಂದೆಯನ್ನು, ಶಿಷ್ಯ ಗುರುವನ್ನು, ಗುರು ಶಿಷ್ಯನನ್ನು ಕೊಲ್ಲುವಂತಹ ವಿಕೃತ ಮನಸ್ಸುಗಳು ಕುಣಿದಾಡಲಿ. ಇದು ನೀವು ಮುಂದಿನ ಪೀಳಿಗೆಗೆ ಹಾಕಿಕೊಟ್ಟ ಬುನಾದಿಯನ್ನು ಜನರೆಲ್ಲ ನಿಮ್ಮನ್ನು ಶಪಿಸುತ್ತಿರಲಿ. ಬಿರುಗಾಳಿ ಬೀಸಲಿ, ಹೊಸ ಅಲೆಗಳು ಏಳಲಿ. ಶಾಂತನಾಗು ಕರ್ಣ, ಶಾಂತನಾಗು. ನೀನೇನೋ ನಮ್ಮೆಲ್ಲರನ್ನು ಶಪಿಸಿದೆ. ಇಷ್ಟಾದ ಮೇಲೆ ಇದರಲ್ಲಿ ನಿನ್ನ ಪಾತ್ರವೇನೆಂದು ಹೇಳಲೇ ಇಲ್ಲ. ಕೃಷ್ಣ, ನಿನ್ನ ರಾಜಕಾರಣದ ಕುತಂತ್ರದ ಬುದ್ಧಿ ಇಲ್ಲಿಯೂ ತೋರಿದೆಯಲ್ಲ. ನಿಮ್ಮ ದಬ್ಬಾಳಿಕೆಗೆ, ಸ್ವಾರ್ಥಕ್ಕೆ ಸಿಲುಕಿ ಸಂಕಟ ಪಡುವ ಎಲ್ಲ ಜೀವ, ಆತ್ಮ, ಹೃದಯದಲ್ಲೂ ನಾನಿರುತ್ತೇನೆ. ಇದೋ ನೋಡಿ, ಮುಂದಿನ ಪೀಳಿಗೆಗೆ ಸೇರ ಬಯಸಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇನೆ. ಬನ್ನಿ, ಬನ್ನಿ, ಎಲ್ಲರೂ ಬನ್ನಿ. ಕರ್ಣ, ಕಂದ, ನಿನ್ನ ನಲಿವನ್ನು ಕಂಡು ಸಂತಸ ಪಡುತ್ತಿದ್ದವಳು ನಾನು. ನಿನ್ನ ನೋವನ್ನು ಹೇಗೆ ಸಹಿಸಲಿ ಕಂದ? ನಿನ್ನ ಸಂಕಷ್ಟಕ್ಕೆ, ಸಂಘರ್ಷಕ್ಕೆ ಬೆಂಗಾವಲಾಗಿ ನಿಲ್ಲುವವರಾರು? ಕಂದ, ನನ್ನ ಕರ್ಣನ ಜೀವನವನ್ನು ಕುಟುಕಿ ಕಿತ್ತು ತಿಂದವ ರಣಹದ್ದುಗಳೇ, ನೋಡಿ, ನನ್ನ ಕರ್ಣನನ್ನೊಮ್ಮೆ ನೋಡಿ. ನಿಮ್ಮೆಲ್ಲರ ಕ್ರೌರ್ಯಕ್ಕೆ, ಕುತಂತ್ರಕ್ಕೆ, ಶಾಪಕ್ಕೆ ನನ್ನ ಪುತ್ರ ಜರ್ಜರಿತನಾಗಿದ್ದಾನೆ.
ನನ್ನನ್ನು ತೊರೆದು ಹೋಗುವೆಯಾ? ಪುತ್ರ ಪುತ್ರ ಹೋಗಬೇಡ. ರಾಧಮ್ಮ! ಏನಿದು ಕನಸೆ? ಮಲ್ಲಿಗೆಯಂತ ನನ್ನ ಮನಸ್ಸು ಇಂದೇಕೆ ಕೆಂಪಾಗಿ ಕಡುಗೆಂಪಾಗಿ ಕಪ್ಪಾಗತೊಡಗಿದೆ? ನನ್ನೆಲ್ಲ ತನಗಳು ಕನಸಿನಲ್ಲಿ ಮೂಡಿವೆಯೇ? ನನ್ನ ಅಂತ್ಯ ಬರುತ್ತಿದೆಯೇ? ಇದು ಸವರಾಯನ ಸೂಚನೆ. ಇಷ್ಟು ದಿನ ಹಿಡಿತದಲ್ಲಿದ್ದ ಈ ಮನಸ್ಸು ಇಂದೇಕೆ? ಸ್ವಾಮಿ, ಯುದ್ಧಕ್ಕೆ ಹೊರಡಲು ರಥ ಸಿದ್ಧವಾಗಿದೆ. ಸಿದ್ಧನಾಗಿ ಬರುತ್ತೇನೆ, ನೀನು ಹೊರಡು. ಅಪ್ಪಣೆ. ತಂದೆ ಅಧಿರಥ ರಾಧಮ್ಮ, ನನ್ನನ್ನು ಸಲುಹಿದವರು ನೀವು. ನಿಮ್ಮನ್ನು ತೊರೆಯಲಾರೆ. ಆದರೆ ಕೊಟ್ಟ ವಚನವನ್ನು ಪೂರೈಸಬೇಕಿದೆ.